ಇನ್ನು ಸಿಎಂ ಆಹ್ವಾನ ತಿರಸ್ಕರಿಸಿದ ಗುರ್ಲಾಪುರ ರೈತರು ಸಭೆಗೆ ಹೋಗದಿರೋದಕ್ಕೆ ಮುಂದಾಳು ರೈತರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಶಶಿಕಾಂತ ಪಡಸಲಗಿ ಮತ್ತು ಚೂನಪ್ಪ ಪೂಜಾರಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಾಳೆಯ ಸಿಎಂ ಸಭೆಗೆ ಹೋಗದಿರೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸಿಎಂ ಆಹ್ವಾನ ತಿರಸ್ಕರಿಸಿರುವ ಹೋರಾಟಗಾರರು ಮುಖ್ಯಮಂತ್ರಿಗಳ ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ. ಹೋರಾಟಗಾರರು ಇನ್ನು ನಿನ್ನೆ ಸಚಿವರು ರೈತರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಇದೇ ವಿಚಾರವನ್ನ ಹೇಳಿದ್ರು. ಅಂದ್ರೆ ಬನ್ನಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅಂತ ಹೇಳಿದ್ರು. ಆದ್ರೆ ರೈತರು ನಾವಲ್ಲಿಗೆ ಬರೋದಿಲ್ಲ, ಮುಖ್ಯಮಂತ್ರಿಗಳೇ ಬೇಕಾದ್ರೆ ಇಲ್ಲಿಗೆ ಬರಲಿ, ನಮ್ಮ ಬೇಡಿಕೆ ಏನಿದೆ ಅದನ್ನ ಅವ್ರು ಈಡೇರಿಸಲಿ ಅನ್ನೋ ಒಂದು ಒತ್ತಾಯವನ್ನ ಮಾಡಿದ್ರು. ಇವತ್ತು ಖುದ್ದು ಮುಖ್ಯಮಂತ್ರಿಗಳೇ ಆಹ್ವಾನ ಕೊಟ್ಟರು ಕೂಡ ರೈತರು ಅದನ್ನ ತಿರಸ್ಕರಿಸಿದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಹೋಗುವಂತ ಆಹ್ವಾನ ಏನಿದೆ ಅದನ್ನ ತಿರಸ್ಕರಿಸಿದ್ದಾರೆ ರೈತರು. ಸಭೆಗೆ ಹೋಗದಿರೋದಕ್ಕೆ ಮುಂದಾಳು ರೈತರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಶಶಿಕಾಂತ ಪಡಸಲಗಿ ಮತ್ತು ಚೂನಪ್ಪ ಪೂಜಾರಿ ಈ ಬಗ್ಗೆ ತಮ್ಮ ಒಂದು ನಿರ್ಧಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ನಾಳೆ ಮಧ್ಯಾಹ್ನ 1 ಗಂಟೆಗೆ ಏನು ರೈತರನ್ನ ಸಭೆಗೆ ಆಹ್ವಾನಿಸಿದ್ರು. 46 ಜನ ರೈತರನ್ನ ಸಭೆಗೆ ಆಹ್ವಾನಿಸಲಾಗಿತ್ತು. ಆದರೆ ಈ ಸಭೆಗೆ ಹೋಗದಿರೋದಕ್ಕೆ ರೈತರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರಲಿ, ಅವರು ನಮ್ಮ ಸಮಸ್ಯೆಯನ್ನ ಆಲಿಸಲಿ, ಇಲ್ಲೇ ಪರಿಹಾರವನ್ನ ಕೊಡ್ಲಿ ಅನ್ನೋದು ರೈತರ ಬೇಡಿಕೆ. ನಿನ್ನೆ ಸಚಿವರು ಅಲ್ಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಯಿತು. ಅಂದ್ರೆ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡ್ತೀನಿ, ಬನ್ನಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ, ಬಂದು ಕೂತ್ಕೊಂಡು ಮಾತಾಡಿ ಅಂತ ಸಚಿವರು ಹೇಳಿದಂತ ಸಂದರ್ಭದಲ್ಲಿ ರೈತರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇಲ್ಲ, ನಾವು ಅಲ್ಲಿಗೆ ಬರೋದಿಲ್ಲ, ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರಬೇಕು, ನಮ್ಮ ಬೇಡಿಕೆಗಳೇನಿದ್ದಾವೆ ಅದನ್ನ ಅವರು ಆಲಿಸಬೇಕು, ಅದನ್ನ ಈಡೇರಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ರೈತರು ಮಾಡಿದ್ರು. ಅದೇ ರೀತಿಯಾಗಿ ಇವತ್ತು ಖುದ್ದಾಗಿ ಮುಖ್ಯಮಂತ್ರಿಗಳ ಆಹ್ವಾನ ಕೊಟ್ಟರು ಕೂಡ ಅದನ್ನ ತಿರಸ್ಕರಿಸಿದ್ದಾರೆ. ನಾಳಿನ ಸಭೆಗೆ ಹೋಗದಿರೋದಕ್ಕೆ ರೈತ ಮುಖಂಡರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ.